ಈ ವ್ಯಕ್ತಿ 200 ಕೋಟಿ ರೂಪಾಯಿಗೂ ಹೆಚ್ಚು ದುಡ್ಡನ್ನ ಪಂಗನಾಮ ಹಾಕಿದ್ದಾನೆ. ಜೊತೆಗೆ ನೂರಾರು FIR ದಾಖಲಾಗಿದ್ರೂ ಕೂಡ ಪೊಲೀಸರು ಯಾಕೆ ಸುಮ್ಮನಿದ್ದಾರೆ ಅನ್ನೋದು ಪ್ರಶ್ನೆ. ವಂಚನೆಗೆ ಒಳಗಾದಂತಹ ಮತ್ತಿಬ್ಬರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕುಮರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶರ್ಮಿಳಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಮರೇಶ್ ಅವರೇ, ನೀವು ಎಷ್ಟು ವಂಚನೆಗೆ ಅಂದ್ರೆ ಎಷ್ಟು ದುಡ್ಡು ಕೊಟ್ಟು ವಂಚನೆಗೊಳಗಾಗಿದ್ದೀರಾ? 12,60,000 ರೂಪಾಯಿ ಕೊಟ್ಟಿದ್ದೀವಿ. 12,60,000. ನಮ್ಗೆ ಈಗಾಗಲೇ ಶ್ರೀರಾಮ್ ಹೇಳ್ತಾ ಇದ್ರು ನಾವು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ವಿ ಅಂತ. ನಮ್ದು ಬಂದು ಮನೆ ಕೊಡ್ತೀನಿ ಅಂತ ಹೇಳಿದರು. ಅಪಾರ್ಟ್ಮೆಂಟ್ಸ್ ಅಲ್ಲಿ ಇಂಡಿಪೆಂಡೆಂಟ್ ಮನೆ ಕೊಡ್ತೀನಿ ಅಂತ ಹೇಳಿದರು. ಪ್ರೀ ಲಾಂಚ್ಗಾಗಿ 30% ಟೋಟಲ್ ಅಮೌಂಟಲ್ಲಿ ಕಟ್ಟಬೇಕು ಅಂತ ಹೇಳಿದರು. 42 ಲಕ್ಷಕ್ಕೆ 12,60,000 ರೂಪಾಯಿ ಕಟ್ಟಿದ್ದೀವಿ. 42 ಲಕ್ಷಕ್ಕೆ ಕೊಟ್ಟಿದ್ರು ಪ್ರೀ ಲಾಂಚ್ ಅಂತ ಹೇಳಿ. ಸೊ ಹಂಗಾಗ್ಬಿಟ್ಟು ಅವ್ರು ಕೊಟ್ಟಿದ್ದ ದಾಖಲೆಗಳು ಇದೆಲ್ಲ ನೋಡಿದ್ವಿ. ನೋಡಿದಾಗ ಮನೆ ನೆಲದ ಓನರ್ಗಳಿಗೆ ಸ್ವಲ್ಪ ಮಟ್ಟಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಬರೆದಿದೆ ಅದರಲ್ಲಿ. ಆಮೇಲೆ ಓನರ್ಗಳು ಒಂದು 6 ಜನನೋ 7 ಜನನೋ ಹೇಳಿದ್ದಾರೆ. ಮತ್ತೆ ಮಾಡ್ತಾರೆ ಅಂತ 1 ತಿಂಗಳಲ್ಲಿ ರಿಜಿಸ್ಟರ್ ಆಗುತ್ತೆ, ಅದಾದಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಹಂಗಾಗ್ಬಿಟ್ಟು ನಾವು ಕಾಯ್ದಿದ್ವಿ. ಆಮೇಲೆ 1 ತಿಂಗಳಾಯಿತು, 2 ತಿಂಗಳಾಯಿತು, ಅಲ್ಲಿ ಸೈಟಲ್ಲಿ ಏನೂ ರೆಡಿ ಆಗಿಲ್ಲ. ಹೋಗಿ ಕೇಳಿದಾಗ ಸೈಟ್ ಓನರ್ ಒಬ್ಬರು ಸತ್ತೋಗ್ಬಿಟ್ಟಿದ್ದಾರೆ, ಇನ್ನು 1 ತಿಂಗಳಾದಮೇಲೆ ಮತ್ತೆ ನಾವು ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದರು. ಅದಾದಮೇಲೆ 1 ತಿಂಗಳಾಯಿತು, 2 ತಿಂಗಳಾಯಿತು, ಮತ್ತೆ ಏನಾಗಿಲ್ಲ. ಪುನಃ ಒಂದು 3 ತಿಂಗಳು ಬಿಟ್ಟು ಹೋಗಿ ನಾವು ಕೇಳಿದಾಗ ಇನ್ನೊಬ್ಬ ಓನರ್ದು ಮಗ ಸತ್ತೋಗಿದ್ದಾನೆ ಅಂತ ಹೇಳಿದರು. ಸೊ ಹಂಗಾಗ್ಬಿಟ್ಟು ತಿರ್ಗಾ ಕಾಯಿ ಅಂತ ಹೇಳಿದ್ರು. ಕಾದಿದ್ವಿ. 1 ವರ್ಷ ಆಯಿತು, ಏನೂ ಆಗಿಲ್ಲ, ರಿಜಿಸ್ಟರ್ ಆಗಿಲ್ಲ, ಏನೂ ಆಗಿಲ್ಲ. ಕೊನೆಗೆ ನಮಗೆ ಇದು ಏನೋ ಕಿತಾಪತಿ ಅಂತ ಗೊತ್ತಾಯಿತು. ಅದರಿಂದ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡೋಣ, ನಮ್ಮ ದುಡ್ಡು ನಾವು ತಗೊಳ್ಳೋಣ. 1 ವರ್ಷದಿಂದ ಏನೂ ಮಾಡಿಲ್ಲ, ಇನ್ನು ಮುಂದೆ ಅವ್ರು ಏನು ಮಾಡೋದು ಇಲ್ಲ, ಸರಿ ನಮ್ಮ ದುಡ್ಡು ತಗೊಳ್ಳೋಣ ಅಂತ ನಾವು ಹೋಗಿ ಕೇಳಿದ್ವಿ. ಕೇಳಿದಾಗ ಮತ್ತೆ 3 ತಿಂಗಳು ಟೈಮ್ ಕೊಡಿ ಹಂಗೆ ಹಿಂಗೆ ಅಂದರು. ಅದನ್ನು ಕೊಟ್ವಿ, ಹಂಗಿದ್ದೂ ಏನೂ ಮಾಡಿಲ್ಲ. ಕೊನೆಗೆ ಹಠ ಮಾಡಿ ಕ್ಯಾನ್ಸಲ್ ಮಾಡಿ ಅದು 90 ದಿವಸ ಆದಮೇಲೆ ನಿಮಗೆ ಚೆಕ್ ಕೊಡ್ತೀವಿ ಅಂತ ಹೇಳಿದ್ರು. ತಿರ್ಗಾ 90 ದಿವಸ ಬಿಟ್ಟು ಹೋದ್ವಿ, ಚೆಕ್ ಕೊಟ್ಟಿದ್ರು. ಚೆಕ್ ಕೊಟ್ಟು ಎಲ್ಲ ನೋಡಿ, ಚೆಕ್ ಕೊಟ್ಟು ಎಲ್ಲ ಬೌನ್ಸ್ ಆಗಿದೆ. 4 ಚೆಕ್ ಕೊಟ್ಟರು ಬೇರೆ ಬೇರೆ ಡೇಟಲ್ಲಿ, ಎಲ್ಲ ಬೌನ್ಸ್ ಆಗಿದೆ. ಕೊನೆಗೆ 23ನೇ ತಾರೀಕು ಬನ್ನಿ, ನಿಮಗೆ ನಾವು DD ಕೊಡ್ತೇವೆ, ಚೆಕ್ಕನ್ನು ವಾಪಸ್ ಕೊಟ್ಟು DD ತೊಗೊಂಡು ಹೋಗಿ ಅಂತ ಹೇಳಿದ್ರು. 23rd ಹೋದಾಗ ಅಲ್ಲಿ ಫುಲ್ಲು ಆಫೀಸೆಲ್ಲ ಕ್ಲೋಸ್ ಆಗಿತ್ತು. ಫುಲ್ಲು ಜನಗಳೆಲ್ಲ ಇದ್ದರು. ಎಲ್ಲರೂ ಮೋಸ ಆದವರೆಲ್ಲ ಫುಲ್ಲು ಒಂದು 1000 ಜನಕ್ಕೆ ಹತ್ರ ಇದ್ದರು. ಎಲ್ಲ ಇದ್ದು ಏನು ಮಾಡೋಕ್ಕಾಗಿಲ್ಲ ನಮ್ಮಿಂದ. ಯಾರು ಬಂದಿಲ್ಲ, ಯಾರು ಸಹಾಯಕ್ಕೆ ಬಂದಿಲ್ಲ. ಪೊಲೀಸ್ನವರು ಒಂದೇ ಒಂದು ವ್ಯಾನ್ ಮಾತ್ರ ನಿಂತಿತ್ತು. ಇದನ್ನೆಲ್ಲ ಮತ್ತೆ ಮೇಡಮ್ ಇವರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಳಗದವರು ನಮ್ಮ ಸಹಾಯಕ್ಕೆ ಬಂದರು. ಅಲ್ಲಿ 1000 ಜನ ನಡೆದಿದ್ರು. ಆ ಇದಕ್ಕೆ ನಮ್ಮ ನೊಂದ ಜೀವಿಗಳಿಗೆ, ಕಸ್ಟಮರ್ಸ್ಗೆಲ್ಲ ಅವ್ರು ಬಂದು ನಮಗೆ ಕೈಗೂಡಿಸಿ ನಿಮ್ಗೆ ಅನ್ಯಾಯ ಆಗಿದೆ, ಅದು ಇವ್ರನ್ನ ಸಚಿನ್ ನಾಯ್ಕು ಮತ್ತು ಮಂದೀಪ್ ಕೌರ್ನ ಕರೆಸಿ ನಿಮಗೆ ಒಂದು ನ್ಯಾಯ ರೀತಿಯಲ್ಲಿ ಅವ್ರಿಗೆ ಮಿಚ್ಚೋರ ಇದು ಮಾಡಿಸಿ ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಬಂದಿಲ್ಲ ಅಂದರೆ ನಾವು ಈ ಒಂದಿನ ಸ್ಟುಡಿಯೋಗೆ ಬರೋದಕ್ಕೆ ಅಸಾಧ್ಯ ಮೇಡಮ್. ಅವ್ರನ್ನ ಈ ಸಮಯದಲ್ಲಿ ನಾವು ತುಂಬ ನೆನೆಸ್ಕೋಬೇಕಾಗಿದೆ. ಯಾಕೆಂದರೆ 1000 ಜನ ದುಡ್ಡು ಕೊಟ್ಬಿಟ್ಟು ರಾತ್ರಿ ಹೊತ್ತು ನಿದ್ರೆ ಮಾಡ್ದಿರಾ, ಊಟಗಳು ಮಾಡ್ದಿರಾ, ಸುಮಾರು ಜನ ಎಲ್ಲ BP ಪ್ರೆಷರ್ಸು, BP ಇರೋರು, BP ಇರೋರು, ಎಲ್ಲ ವಯಸ್ಸಾಗಿರೋ ಜನ, ರಿಟೈರ್ಡ್ ಆಗಿರೋ ಜನ, ಇಂಥವರೇ ಕಟ್ಟಿರೋದು ಮೇಡಮ್. ನಮಗೆ ರಕ್ಷಣಾ ವೇದಿಕೆಯವ್ರು ಬಂದಿಲ್ಲ ಅಂದರೆ ನಿಜಕ್ಕೂ ನಮಗೆ ಈ ಮಟ್ಟದಲ್ಲಿ ಒಂದು ನ್ಯಾಯ ದೊರಕ್ತಾ ಇರಲಿಲ್ಲ. ಈ ಮಟ್ಟದಲ್ಲಿ ನಾವು ಹೋರಾಡೋಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಈಗ ನೀವು ಎಷ್ಟು ಕೊಟ್ಟಿದ್ದೀರಾ ಅಂತ ಹೇಳಿದ್ರಿ? ನಾನು 14,25,000 ಕೊಟ್ಟಿದ್ದೀನಿ ಮೇಡಮ್. 3 ಸೈಟ್ಗಳಿಗೆ. ಅಂದರೆ ಒಂದು ಸೈಟ್ ಫ್ರೀ ಕೊಡ್ತೀನಿ ಅಂದರು. ಹಂಗಾಗಿ ನಾವು ಮೋಸ ಹೋದ್ವಿ ಮೇಡಮ್. ಮತ್ತೆ ನಮಗೆ ವಿತಿನ್ 1 ಮಂತಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರು ಮಾಡ್ಲಿಲ್ವಾ ಅನ್ನೋದು ನನ್ನ ಪ್ರಶ್ನೆ. ಒಂದು ಫ್ಲಾಟ್, ಮತ್ತೊಂದು ಕಡೆ ನೀವು ಸೈಟಿಗೆ ಇನ್ವೆಸ್ಟ್ ಮಾಡಿದ್ದು. ಅಟ್ಲೀಸ್ಟ್ ಸೈಟಿಗೆ ಇನ್ವೆಸ್ಟ್ ಮಾಡಿದಾಗ ನೀವು ವೆರಿಫೈ ಮಾಡ್ಲಿಲ್ವಾ ಅವ್ರದ್ದಿನ ಜಾಗ ಏನು ಎತ್ತ? ಮಾಡಿದ್ವಿ ಮೇಡಮ್, ಮಾಡಿದ್ವಿ. ಅದರಲ್ಲಿ ಅದೇ ಅವರು ಅಡ್ವಾನ್ಸ್ ಅಂತ ಪೇ ಓನರ್ಗೆ ಅಗ್ರಿಮೆಂಟ್ ಟು ಸೇಲ್ ಅಂತ ಮಾಡ್ಕೊಂಡಿರೋ ಕಾಪಿ ತೋರಿಸಿದ್ರು. ಅದನ್ನು ನಮ್ಮ ಲಾಯರ್ಸಿಗೆ ತೋರಿಸ್ದೆ. ಇದು ಅಗ್ರಿಮೆಂಟ್ ಟು ಸೇಲ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಇದು ಕಣ್ಮಿಣಿಕೆ ಅಂದ್ಬಿಟ್ಟು BD ಅವರು ಒಂದು ಇದು ಮಾಡ್ತಾಯಿದ್ದಾರೆ ಮೇಡಮ್, ಅಪಾರ್ಟ್ಮೆಂಟ್ಸ್ ಮಾಡ್ತಾಯಿದ್ದಾರೆ. ಅದ್ರ ಪಕ್ಕ ನಮ್ಮದು ಅಂತ ಹೇಳಿದ್ರು. ಅದು ನೋಡಿದ್ರೆ ಮೇಡಮ್ ಅದು ಗ್ರಾಮಠಾಣ ಇದು ಫುಲ್ಲು ಫಾರೆಸ್ಟ್ ಏರಿಯಾ. ಅದು ನಮಗೆ ಇವ್ರದ್ದು ಬೋರ್ಡ್ ತೋರಿಸ್ಬಿಟ್ಟದ್ದು TGS ಕನ್ಸ್ಟ್ರಕ್ಷನ್ ಕಂಪ್ನಿ ಪ್ರೀ ಲಾಂಚಿಂಗ್ ಇಲ್ಲೇ ಮಾಡ್ತಾ ಇರೋದು ಅಂತೇಳಿ ಸುಮಾರು ಒಂದು 3 ಕಿಲೋಮೀಟರ್ ದೂರದಿಂದ ನಮ್ಗೆ ತೋರಿಸಿದ್ದಾರೆ ಮೇಡಮ್.
ಆಮೇಲೆ ನಮ್ಗೆ ಕರ್ಕೊಂಡು ಹೋಗ್ಲಿಲ್ಲ. ಫಾಟ್ಗೆ ಹೋಗಲೇ ಇಲ್ಲ, Yes, ದೂರದಿಂದ ನಾನು ಮಾತನಾಡ್ತೀನಿ, ಶರ್ಮಿಳಾ ಅವ್ರನ್ನ ಮಾತನಾಡ್ತೀನಿ. ಶರ್ಮಿಳಾ ಅವರೇ, ನೀವೆಷ್ಟು ಇನ್ವೆಸ್ಟ್ ಮಾಡಿದ್ರಿ, ಯಾವಾಗ ಇನ್ವೆಸ್ಟ್ ಮಾಡಿದ್ರಿ? ನಾನು ಡಿಸೆಂಬರ್ 2015 13th ಡಿಸೆಂಬರು ನಾನು ಆ್ಯಕ್ಚುಲಿ 12th ಬಂದುಬಿಟ್ಟು ಎಕ್ಸ್ಪೋಗೆ ಹೋಗಿದ್ದೆ. ಅಲ್ಲಿ ಇವ್ರದ್ದು ಇದನ್ನು ನೋಡಿದೆ. ಸೊ ಓಕೆ, ಒಳ್ಳೆ ಕಂಪ್ನಿ ಅನ್ನಿಸ್ತು. ಎಲ್ಲನೂ ಕಂಪೇರ್ ಮಾಡಿ ನೋಡಿದಾಗ ಪ್ರೈಸಸ್ ಬೆಟರ್, ಪ್ಲಸ್ ನಾವಿರೋದು ರಾಜಾಜಿನಗರಲ್ಲಿ. ಸೊ ಹೆಬ್ಬಾಳ್ ಸೆಂಟರ್ ಆಫ್ ದ ಸಿಟಿ ಅನ್ನೋ ಒಂದು ಉದ್ದೇಶದಿಂದ ಅದು ಸೇಮ್ ಮೆಲ್ಬೋರ್ನ್ ಪ್ರಾಜೆಕ್ಟ್ ಅಂತ ಹೇಳಿದರು, ST ಮಾಲ್ ಹಿಂದ್ಗಡೆ 1 ಕಿಲೋಮೀಟ್ರ್ ಹಿಂದ್ಗಡೆ. ಸೊ ಅಲ್ಲಿ ಹೋದಾಗ ಅಲ್ಲಿ 41 lakhs ಹಾಕಿದ್ರು. ಅದಾದಮೇಲೆ ನಾವು ಮತ್ತೆ ನೆಗೋಷಿಯೇಟ್ ಮಾಡಿದಾಗ 37 lakhsಗೆ ನನಗೆ ಅಕ್ಸೆಪ್ಟ್ ಮಾಡಿದ್ರು. 50% ಪೇ ಮಾಡಿ ಅಂತ ಹೇಳಿದ್ರು. ಸೊ ನಾ 18.5 lakhs ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅದರಲ್ಲಿ. ಅದಾದ ನಂತರ ಏನು ಮಾಡಿದ್ರು, ಫಸ್ಟು ಒಂದು 1 lakh ಪೇ ಮಾಡಬೇಕು ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಇದು ಮಾಡಿದ್ರು. ಇನ್ನೊಂದು ಲ್ಯಾಕಿಗೆ ಬಂದುಬಿಟ್ಟು ನಮ್ಮ ಜೊತೆನೇ ಇನ್ನೊಬ್ರನ್ನ ಕಳಿಸಿ 1 ಲಕ್ಷ ಇಸ್ಕೊಂಡು ಹೋದರು. ಅದ ನಂತರ ಒಂದು 3 ದಿನದಲ್ಲೇ ನನಗೆ ಫೋನ್ ಮಾಡಿ, ನೀವು ಇನ್ನೊಂದು 5 lakhs ಕೊಟ್ಟರೆ ನಿಮಗೆ ಡಿಸ್ಕೌಂಟ್ ಕೊಡ್ತೀವಿ, ನಿಮಗೆ 18.5 lakhsಗೆ ಮತ್ತೆ 10% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿ ನನಗೆ ಡಿಸ್ಕೌಂಟ್ ಓಚರ್ಸು ಕೊಟ್ಟರು. ಓಕೆ, 10% ಡಿಸ್ಕೌಂಟ್ ಅಂತ ಹೇಳಿ. ಸೊ ಅದನ್ನೆಲ್ಲ ಮೈನಸ್ ಮಾಡ್ಕೊಂಡು ಬಂದಾಗ ಏನಾಯಿತು, 30 lakhsಗೆ ಬಂದು ನಿಂತ್ಕೊಂತು ನಂದು ಅಮೌಂಟು. ಸೊ ಇಟ್ಸ್ ಅ ಬೆಟರ್ ಆಫರ್ ಅಂತ ಹೇಳಿ ನಾನು ಹೋದೆ. ಜನವರಿ ಆದ್ರೂ ಅವರು ಏನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಲಿಲ್ಲ, 1 ಮಂತಲ್ಲಿ ಆಗುತ್ತೆ ಅಂತ ಹೇಳಿದ್ರು. ಜನವರಿಯಲ್ಲಿ ಮತ್ತೆ ಹೋದೆ ನಾನು. ಜನವರಿ 16th ಹೋಗಿ ಆಫೀಸಲ್ಲಿ, ಇಲ್ಲ ನನಗೆ ಬೇಡ, ಇದೇನು ಆಗ್ತಾ ಇದ್ದಂಗೆ ಕಾಣಲ್ಲ, ನನ್ನ ಅಮೌಂಟ್ ಏನಿದೆ 7 lakhs ಇಮಿಡಿಯೇಟಾಗಿ ರಿಟರ್ನ್ ಮಾಡಿ ಅಂತ ಹೇಳಿ HSR ಲೇಔಟ್ಗೆ ಹೋಗಿ ನಾನು ಸ್ವಲ್ಪ ಗಲಾಟೆ ಮಾಡಿದೆ. ಆವಾಗ ಇದ್ಕೊಂಡು ಹೇಳಿದ್ರು, ಇಲ್ಲ ನಾವು ಕಮಿಟ್ಮೆಂಟ್ ಲೆಟ್ರ್ ಕೊಡ್ತೀವಿ, ನಾವು ನಿಮಗೆ 100% ನಾವು ವಿತಿನ್ 3 monthsಲ್ಲಿ ನಾನು ಮಾಡಿಕೊಡ್ತೀವಿ. ಹಂಗೆ ಮಾಡಿಕೊಟ್ಟಿಲ್ಲ ಅಂತಂದರೆ ನಿಮ್ಗೆ ಏನಿದೆಯೋ ನಿಮ್ಮದು ಅಮೌಂಟು ವಿತ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ನಾವು ನಿಮಗೆ ರೀಫಂಡ್ ಮಾಡ್ತೀವಿ, ಅಷ್ಟು ಅಮೌಂಟ್ನ ಅಂತ ಹೇಳಿ ಅದು ಕಮಿಟ್ಮೆಂಟ್ ಲೆಟ್ರ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಅಮೌಂಟ್ಗೆ. ಅದಾದ ನಂತರನೂ ಏನೂ ಆಗಲಿಲ್ಲ. ನಾನೊಂದು 4 months ಬ್ಯಾಂಗ್ಳೂರಲ್ಲಿ ಇರಲಿಲ್ಲ, ಔಟ್ ಆಫ್ ಸ್ಟೇಷನ್ ಬೇಸ್ಡ್ ಆನ್ ಜಾಬ್ ನಾನು ಹೊರಗಡೆ ಹೋಗಿದ್ದೆ. ಸೊ ಅಲ್ಲಿಂದನೂ ಫಾಲೋ ಅಪ್ ಮಾಡಿದೆ. ಸೊ ವಾಟ್ಸಪ್ಪಲ್ಲಿ ಮೆಸೇಜಸ್ ಕಳಿಸಿದ್ರು, ಇಲ್ಲ ನೋಡಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಾ ಇದೆ, ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಆಗಿದೆ, ಇದು ಸ್ವಲ್ಪ DC ಕನ್ವರ್ಷನ್ಗೆ ನಮಗೆ ಲೇಟ್ ಆಗ್ತಾ ಇದೆ, ನಾವು ಅಮೌಂಟ್ ಎಲ್ಲ ಕೊಟ್ಟಿದ್ದೀವಿ, ನೀವು ರಿಟರ್ನ್ ಬಂದಿದ ತಕ್ಷಣ ನಿಮಗೆಲ್ಲನೂ ನಾವು ತೋರಿಸ್ತೀವಿ ಅಂತಂದರು. ನಾನು ನವಂಬರಲ್ಲಿ ರಿಟರ್ನ್ ಆದೆ. ನವಂಬರಲ್ಲಿ ಬಂದಾಗ ನಾನು ಅದೇ ಇದು ಯಾಕೋ ಸ್ಟಾರ್ಟ್ ಆಗಂಗೆ ಕಾಣ್ತಾ ಇಲ್ಲ, ನಮ್ಗೆ ಯಾಕೋ ಸ್ವಲ್ಪ ಅನುಮಾನ ಬರ್ತಾ ಇದೆ. ಆದ್ಮೇಲೆ ಏನಾಯ್ತು? ಐ ವಿಲ್ ಗೆಟ್ ಬ್ಯಾಕ್ ಟು ಯು.